ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ, ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ 7 ಗಂಟೆಗೆ ತಪ್ಪದೆ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ. ಇಂದಿನ ವಿಷಯ ಸಮಯ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅತ್ಯಮೂಲ್ಯ ಬೆಲೆಯನ್ನು ನಿಗದಿತಪಡಿಸುತ್ತೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ದಿನಕ್ಕೆ 24 ಗಂಟೆಗಳು ಮಾತ್ರನೇ ಇರೋದು. ಆದರೆ ಅದೇ 24 ಗಂಟೆಯನ್ನು ಉಪಯೋಗಿಸ್ಕೊಂಡು ಒಬ್ಬ ದಿನ ಎಲ್ಲ ಹಾಗೆಯೇ ಸಮಯವನ್ನು ಕಳೆದು ಬಿಡ್ತಾನೆ. ಏನೂ ಸಾಧನೆ ಮಾಡೋದಿಲ್ಲ, ಯಾವುದೇ ರೀತಿ ಕೆಲಸಗಳು ಮಾಡೋದಿಲ್ಲ, ಸುಮ್ಮನೆ ಸೋಮಾರಿತನದಿಂದ, ಆಲಸ್ಯದಿಂದ, ಜಡತ್ವದಿಂದ ಹಾಗೇ ಉಳಿದು ಬಿಡ್ತಾನೆ. ಮತ್ತೆ ಕೆಲವರು ಇದೇ 24 ಗಂಟೆ ಸಮಯವನ್ನು ಸದುಪಯೋಗ ಮಾಡಿಕೊಂಡು ಅವರು ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಸ್ತಾರೆ. ಒಂದು ದಿನಕ್ಕೆ ಬಿಟ್ಬಿಡಿ, ಒಂದು ಗಂಟೆಗೆ ಬಿಟ್ಬಿಡಿ, ಒಂದು ನಿಮಿಷಕ್ಕೆ ಬಿಟ್ಬಿಡಿ, ಒಂದು ಸೆಕೆಂಡಿಗೆ ಅವರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡಿಯುವಂತಹ ಇಡೀ ಭೂಮಂಡಲದಲ್ಲಿ ಕೆಲವರು ಆಗರ್ಭ ಶ್ರೀಮಂತರು ಸೆಕೆಂಡ್ ಲೆಕ್ಕದಲ್ಲಿ ಬದುಕ್ತಾರೆ. ಆದರೆ ಯಾವಾಗ ಮನುಷ್ಯನಿಗೆ ಈ ಸಮಯದ ಒಂದು ಬೆಲೆ, ಅತ್ಯಮೂಲ್ಯವಾದಂತಹ ನಮಗೆ ವಜ್ರ, ಎಲ್ಲವನ್ನೂ ಕಳ್ಕೊಂಡ್ರು ಯಾವುದೋ ಒಂದು ರೂಪದಲ್ಲಿ ನಾವು ಅದನ್ನು ಮತ್ತೆ ಹಿಂಪಡಿಬಹುದು. ಆದರೆ ಈ ಒಂದು ಸಮಯ, ಕಳೆದಂತಹ ಸಮಯ ಯಾವುದೇ ಕಾರಣಕ್ಕೂ ನಾವು ಹಿಂಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ನಿನ್ನೆ ಅನ್ನೋದು ಸತ್ತೋಗಿರೋ ದಿನ, ಲಾಸ್ಟ್ ಗಂಟೆ, 1 ಗಂಟೆ ಹಿಂದೆ ಸತ್ತೋಯ್ತು, 1 ನಿಮಿಷದ ಹಿಂದೆ ಸತ್ತೋಯ್ತು, 1 ಸೆಕೆಂಡ್ ಕೂಡ ಕಳೆದಾಗಲ್ಲ ಅದು ಕೂಡ ಸತ್ತೋಗುತ್ತೆ. ಪ್ರತಿ ಸೆಕೆಂಡ್ ಸಾಯ್ತಾ ಇರುತ್ತೆ. ನಾವೆಲ್ಲರೂ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತೀರಿ, ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತೀರಿ. ಆದರೆ ನಮಗೆ ಅರಿವಿಗೆ ಬರೋದಿಲ್ಲ, ನಾವು ಸಾವಿನ ಹತ್ರ ಸಾಕ್ತಾ ಇದ್ದೀವಿ. ಇನ್ನೇನು ನಾವು ಗುಳಿಗೆ ಹೋಗುವಂಥ ಸಮಯ. ಎಲ್ಲರೂ ಏಜ್ ಆಯಿತು, ನಾನು ಬೆಳೀತಾ ಇದ್ದೀನಿ. ಖಂಡಿತವಾಗ್ಲೂ ಬೆಳೀತಾ ಇದ್ದೀರಾ, ಬೆಳೀತೀರಾ, ಬೆಳಿಲೇಬೇಕು. ಆದರೆ ನಮ್ಮ ಗಮನ ಆ ಬೆಳೆಯೋದ್ರ ಜೊತೆಗೆ ನಾನು ಸಾವಿನ ಹತ್ರ ಸಾಗ್ತಾ ಇದ್ದೀನಿ ಅನ್ನೋದು ಗಮನಕ್ಕಿದ್ರೆ ಆಗ ಅದನ್ನು ಮತ್ತಷ್ಟು ಸದುಪಯೋಗ ಪಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಯಾವಾಗ ನಾವು ಇದನ್ನು ಮಾಡೋದಿಲ್ಲ, ಇದ್ರ ಬಗ್ಗೆ ನಮಗೆ ಗಮನ ಇರೋಲ್ಲ, ಸುಮ್ಮನೆ ನಾವು ಬೆಳೀತಾ ಅಹಂಕಾರ ಬಂದ್ಬಿಡುತ್ತೆ. ನಾನು ಬೆಳೆಯೋದ್ರ ಜೊತೆಗೆ ಸಾವಿನ ಹತ್ರ ಸಾಗ್ತಾ ಇದ್ದೀನಿ ಅಂತ ಅಂದ್ಕೊಂಡಾಗ ಅಹಂಕಾರ ಬರೋದಿಲ್ಲ, ನಿಮಗೆ ಮತ್ತಷ್ಟು ಸದುಪಯೋಗ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಸಾಕಷ್ಟು ಜನ ಈ ರೀತಿ ಮಾಡೋದಿಲ್ಲ, ಅದನ್ನ ಮರ್ತು ಬಿಡ್ತಾರೆ. ನಾನು ಸಾವತ್ರ ಹೋಗ್ತಾ ಇದ್ದೀನಿ ಅಂತ. ಅಂದರೆ 1000 ವರ್ಷ ಬದುಕಿರ್ತೀನಿ, ಏನು ಕಡಿಮೆ ಅಂದರೂ ಒಂದು 3-4 ವರ್ಷ ಬದುಕಿರ್ತೀನಿ, 3-4 ವರ್ಷಗಳು ಬದುಕಿರ್ತೀನಿ ಅಂತ ಹೇಳಿ ಅವನು ಆ ರೀತಿ ಆಲೋಚನೆ ಮಾಡಿ ಬದುಕ್ತಾ ಇರ್ತಾನೆ. ನಾವಿರೋದೇ ಎಲ್ಲರೂ ಒಂದು ಹೆಚ್ಚಂದ್ರೆ ಮನುಷ್ಯನಿಗೆ, ಅಂದರೆ ನಮಗಿಲ್ಲ, ನಮ್ಮ ಅಪ್ಪ ಈಗ 96 ವರ್ಷ, ನಮ್ಮ ಅಪ್ಪನಿಗೆ. ನಾವೆಲ್ಲ ಅಷ್ಟು ವರ್ಷ ಬದುಕ್ತಿರೋ ಇಲ್ಲೋ ಗೊತ್ತಿಲ್ಲ, ಆದರೂ ಒಂದು 70-80 ವರ್ಷ ಅನ್ಕೊಳ್ಳಿ. ಇನ್ನು ನನ್ನ ಮಕ್ಕಳು ಖಂಡಿತವಾಗ್ಲೂ 79 ಬದುಕು, ಒಂದು 50-60 ವರ್ಷ, ಹೆಚ್ಚಂದ್ರೆ ಒಂದು 70 ವರ್ಷ ಬದುಕು. ಇನ್ನು ಮೊಮ್ಮಕ್ಕಳು, ಅದು ಸಮಯ ಪ್ರತಿಯೊಬ್ಬರಿಗೂ ಕಡಿಮೆ ಆಗ್ತಾ ಇರುತ್ತೆ. ಆದರೆ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವು ಹೆಚ್ಚಾಗಿ ದುಡಿಮೆಯಿಂದ ಹೋಗ್ಬಿಡ್ತೀರಿ. ದುಡ್ಡು ಮಾಡಬೇಕು ಅಂತ ಎಲ್ಲವನ್ನ ಕಳ್ಕೊಂಡ್ಬಿಡ್ತೀರಿ. ಸಾಕಷ್ಟು ಜನ ಇಲ್ಲಿ ಬರುವಂಥವ್ರು, ಸುಮಾರು ಜನ ಕಂಪ್ಲೇಂಟ್, ಅಷ್ಟು ಸುಮಾರು ದುಡ್ಡಿದೆ, ಆದರೆ ಯಾರು ಸ್ನೇಹಿತರಿಲ್ಲ, ಹೆಂಡತಿ ಮಕ್ಕಳಿಲ್ಲ. ಯಾರಿಗೋಸ್ಕರ ದುಡ್ದ? ಹೆಂಡತಿ ಮಕ್ಕಳನ್ನ ಬಿಟ್ಟು ತ್ಯಜಿಸಿ ಅವ್ರನ್ನ ಇಗ್ನೋರ್ ಮಾಡಿ, ಈಗ ದುಡ್ಡಿದೆ ಅವನ ಹತ್ರ, ಆದರೆ ಹೆಂಡತಿನೂ ಬರ್ತಾ ಇಲ್ಲ, ಮಕ್ಕಳು ಬರ್ತಾ ಇಲ್ಲ, ಮತ್ತೆ ದುಡ್ದೇನಪ್ಪ ಪ್ರಯೋಜನ? ಸೊ ನಿಜವಾಗ್ಲೂ ನಮಗೆ ಸಂಬಂಧಗಳ ಮಹತ್ವ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ನಾವು ಗಮನ ಕೊಡಬೇಕು. ಯಾರ ಹತ್ರ ಎಷ್ಟು ಸಮಯ ಕಳಿತೀರಿ ಅಷ್ಟು ಅವರು ನಮಗೆ ಆತ್ಮೀಯರಾಗ್ತಾ ಇರ್ತಾರೆ. ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತೀನಿ, ಯಾರ ಹತ್ರ ನಾವು ಬರೀ ವ್ಯಕ್ತಿಗಳಲ್ಲ, ವ್ಯಕ್ತಿ ಇರಬಹುದು, ವಸ್ತುಗಳಿರಬಹುದು, ವಿಚಾರಗಳಿರಬಹುದು, ಯಾವುದೇ ಕಲೆಗಳು, ವಿದ್ಯೆಗಳಿರಬಹುದು, ಎಷ್ಟು ಸಮಯ ಕೊಡ್ತಿರೋ ಅಷ್ಟು ನಮಗೆ ಅದು ಆತ್ಮೀಯವಾಗುತ್ತೆ, ಅರ್ಥ ಆಗುತ್ತೆ. ನಾವು ಅದರೊಂದಿಗೆ ಜೀವಿಸೋದಕ್ಕೆ ಬಹಳ ನಮಗೆ ಅನುಕೂಲ ಆಗುತ್ತೆ. ಅದಕ್ಕೆ ಹೆಂಡತಿ ಜೊತೆ ಎಷ್ಟು ಸಮಯ ಕೊಡ್ತೀರಾ ಅಷ್ಟು ಬಾಂಧವ್ಯ ಬೆಳೆಯುತ್ತೆ. ಮಕ್ಕಳ ಜೊತೆ ಎಷ್ಟು ಸಮಯ ಕೊಡ್ತೀರಾ ಅಷ್ಟು ಬಾಂಧವ್ಯ ಬೆಳೆಯುತ್ತೆ. ನಾವು ಎಷ್ಟು ಕಡಿಮೆ ಸಮಯದಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳ ಹತ್ರ ಕಾಲ ಕಳೀತೀರಿ, ಅದು ವ್ಯಾವಹಾರಿಕವಾಗಲಿ, ಕೌಟುಂಬಿಕವಾಗಲಿ, ಇಲ್ಲ ವೈಯಕ್ತಿಕವಾಗಲಿ, ಅಷ್ಟು ಸಮಯದಲ್ಲಿ ನಾವು ಅವರನ್ನು ಅರ್ಥಕೊಳ್ಳೋದಕ್ಕೆ ಸಾಧ್ಯ. ಕೆಲವರು ಎಂಜಾಯ್ಮೆಂಟ್ಗೋಸ್ಕರ ಯಾರೋ ಫ್ರೆಂಡ್ಸ್ಗಳು ಗೆಟ್ ಟುಗೆದರ್ ಮಾಡ್ತಾರೆ, ಏನೋ ಒಂದು ಮಾಡ್ತಾರೆ.
ಬಟ್ ನೀವು ಯಾವುದೇ ಆಗಲಿ ಸಮಯ ಕೊಟ್ಟಷ್ಟು ಅದು ನಿಮಗೆ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ, ಅದು ನಿಮಗೆ ಒಲಿಯುತ್ತೆ. ನೀವು ಅದರ ಜೊತೆ ಒಡನಾಟ, ಸಂಪರ್ಕ, ಸಾನ್ನಿಧ್ಯ ಪಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆದ್ರಿಂದ ಒಬ್ಬೊಬ್ಬರ ಸಮಯ ಅವರ ಒಂದು ನಿಗದಿತವಾದ ಸಮಯ. ಉದಾಹರಣೆಗೆ ಯಾರೋ ಶೇರ್ ಮಾರ್ಕೆಟಲ್ಲಿ ಪೂರ್ತಿ ಕಂಪ್ಯೂಟರ್ ಆನ್ ಮಾಡಿ ದೊಡ್ಡ ಶ್ರೀಮಂತ ಕೋಟ್ಯಾಧೀಶ್ವರ ಶೇರ್ ಮಾರ್ಕೆಟ್ ಮಾಡ್ತಾವನ, ಅಲ್ಲಿ ಇಷ್ಟಾಕಿ, ಇಲ್ಲಿ ಇಷ್ಟಾಕಿ, ಇದಾಕಿ, ಅದಾಕಿ, ಹಂಗೆ ಹಿಂಗೆ ಅಂತ. ಅಂದ್ರೆ ಅವನಿಗೆ ಒಂದೊಂದು ಸೆಕೆಂಡ್ ಕೂಡ ₹1,00,00,000 ಬೆಲೆ ಬಾಳುತ್ತೆ. ಹೆವಿ ಬ್ಯುಸಿ ಇದ್ದಾನೆ. ಇನ್ನೊಬ್ಬ ಅವನದೇ ಸ್ನೇಹಿತ, ಇನ್ನೊಬ್ಬ ಯಾರೋ ಇದ್ದಾನೆ, ಅವನು ಮದುವೆಗೆ ಬಾಪ್ಪ, ನಾನು ಮದುವೆಗೆ ಕರಿತಾ ಇದ್ದೀನಿ ಅಂತ ಆರಾಮಾಗಿದ್ದಾನೆ. ಅವನು ಯಾಕೆ ಆರಾಮಾಗಿದ್ದಾನೆ ಅಂದ್ರೆ ಮದುವೆ ಫಿಕ್ಸ್ ಆಗಿ 1 ತಿಂಗಳಾಗ್ಬಿಟ್ಟಿದೆ, ಇನ್ನೊಂದು ವಾರದಲ್ಲಿ ಮದುವೆ ಇದೆ. ಅವನು ಶಾಪಿಂಗ್ ಮಾಡ್ತಾವನೆ, ಕೂಲಾಗಿದ್ದಾನೆ ಅವನು. ಅಂದ್ರೆ ಮದುವೆ ಅನ್ನೋ ಒಂದು ಸಂಭ್ರಮದಲ್ಲಿ ಅವನು ಅತ್ಯದ್ಭುತವಾಗಿದ್ದಾನೆ. ಆದ್ರೆ ಇವನಿಗೆ ಸಮಯ ಬಹಳ ಹೆಚ್ಚಿದೆ. ಮದುವೆ ಮಾಡ್ಕೊಳ್ಳೋನಿಗೆ ಕೂಲಾಗಿದ್ದಾನೆ. ಅದೇ ಶೇರ್ ಮಾರ್ಕೆಟ್ ಅಲ್ಲಿ ಇರೋನಿಗೆ ಅವನು ಸಮಯನೇ ಇಲ್ಲ. ಅವನಿಗೆ ಅವನು ಸತ್ತ ಕೋಟಿ ಕೋಟಿ ಎಲ್ಲ ಹಾಕ್ಬಿಟ್ಟು ಪ್ರತಿ ಸೆಕೆಂಡನ್ನ ಅವನು ಗಳಗಳ ಅಂತ ಲೆಕ್ಕ ಹಾಕ್ತಾವನು. ಇಲ್ಲಿ ಲಾಸ್ ಆಗೋಗ್ಬಿಡುತ್ತೆ, ಅದಾಕಿ ಇದಾಕಿ ಹಂಗೆ ಹಿಂಗೆ ಅಂತ ಫುಲ್ ಹೆವಿ ಟೆನ್ಷನ್ ಅಲ್ಲಿ ಇದ್ದಾನೆ. ಅಂದ್ರೆ ಅವನಿಗೆ ಸಮಯ ಸಾಕಾಗ್ತಾ ಇಲ್ಲ. ಅವನಿಗೆ ನಿದ್ದೆನೂ ಕೂಡ ಬರಲ್ಲ. 24 ಗಂಟೆ ಅಲ್ಲ, ನೀವು 36 ಗಂಟೆ ಮಾಡು ಅಂದ್ರೂ ಬೇಕಾದ್ರೆ ಮಾಡ್ತಾ ಇರ್ತಾನೆ. ಯಾಕೆಂದ್ರೆ ಎಷ್ಟು ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿದ್ದಾನೆ ಅಂದ್ರೆ ಅವನಿಗೆ ಒಂದೊಂದು ಸೆಕೆಂಡು ಕೂಡ ಅತ್ಯಮೂಲ್ಯವಾದದ್ದು, ಒಂದೊಂದು ಜನ್ಮ ಎತ್ತದಂಗೆ. ಆದ್ರೆ ಇವನಿಗೆ ಮದುವೆ ಆಗ್ತಾ ಇರೋನಿಗೆ ಬಹಳ ಕೂಲಾಗಿರ್ತಾನೆ. ಯಾಕೆಂದ್ರೆ ರಜಾ ಹಾಕ್ಬಿಟ್ಟವನೆ ಕಂಪ್ನಿಗೆ, ಬಿಸ್ನೆಸ್ಗೆಲ್ಲ ಯಾರಿಗೂ ಒಪ್ಪಿಸ್ಬಿಟ್ಟವನೆ. ಆರಾಮಾಗಿ ಅವನು ಶಾಪಿಂಗ್ ಮಾಡ್ಕೊಂಡು ಬಟ್ಟೆ ತಗೋ, ಒಡವೆ ತಗೋ, ಯಾರ್ಯಾರಿಗೆ ಫೋನ್ ಮಾಡಬೇಕು ಫೋನ್ ಮಾಡಿ ಹೇಳ್ಕೊಂಡು ನಗ್ನಗ್ತಾ ಅವನು. ಇವನಿಗೆ ನಗು ಅಂತಂದ್ರೆ ನಗ್ತಾನ. ಅವನ್ ಏನಾದ್ರೂ ಫೋನ್ ಮಾಡಿ ಈ ತರ ಮದುವೆ ಇದೆ ಬಾ ಅಂತಂದ್ರೆ ಓಕೆ ಇವನು ಮಾಡ್ತಾನೆ. ಆದ್ರೆ ನಾನು ಎಲ್ಲಿದ್ಯಾ, ಏನ್ ಮಾಡ್ತಾ ಇದೀಯಾ, ಯಾಕೆ, ಊಟ ಆಯ್ತಾ, ತಿಂಡಿ ಮಾಡ್ದ, ಯಾಕೆ ಇಷ್ಟೊಂದು ರ್ಯಾಶ್ ಆಗಿದ್ಯಾ, ಏನ್ ಸಮಾಚಾರ, ಏನ್ ಹೇಳು, ಏನಾಯ್ತು, ಇದನ್ನೆಲ್ಲ ಕೇಳಕ್ ಅವನು ಪುರ್ಸತ್ತಿಲ್ಲ. ಅವನು ಕಟ್ ಮಾಡ್ಬಿಡ್ತಾನೆ. ಎಲ್ಲಿವರೆಗೂ ಕಟ್ ಮಾಡ್ತಾನೆ ಅವನು, ಎಲ್ಲಿವರೆಗೂ ಎತ್ತಲ್ಲ ಅಂತಂದ್ರೆ ಅದು ಶೇರ್ ಮಾರ್ಕೆಟ್ ಶಟರ್ ಡೌನ್ ಆಗ್ಬೇಕು, ಅಲ್ಲಿವರೆಗೂ ಇವನು ಬ್ಯುಸಿ ಆಗೇ ಇರ್ತಾನೆ. ಹೆಚ್ಚು ಕಡಿಮೆ ಸಂಜೆವರೆಗೂ, ರಾತ್ರಿ 8 ಗಂಟೆನೋ 10 ಗಂಟೆನೋ 12 ಗಂಟೆನೋ ಯಾವುದೋ ಒಂದು ಸಮಯದಲ್ಲಿ ಮುಗಿದಾಗ ಅವನು ಅಬ್ಬಾ ಈಗ ರಿಲ್ಯಾಕ್ಸ್. ಈಗ ಅವನು ಸಮಯ ಅಮೂಲ್ಯವಾಗಿತ್ತು ಅಷ್ಟೊತ್ತವರೆಗೂ, ಈಗ ಅವನಿಗೆ ಸಮಯ ಅಮೂಲ್ಯವಾಗಿಲ್ಲ. ಈಗ ಅವನು ಯಾರ್ಯಾರಿಗೆ ಮಿಸ್ ಕಾಲ್ ಕೊಟ್ಟಿದ್ದಾರೆ ಏನ್ ನೋಡ್ಕೊಂಡು ಮಾತಾಡ್ತಾನೆ. ಈಗಲೂ ಅವನು ಪುರಾಣ ಕೇಳೋ ಸ್ಟೇಜಲ್ಲಿ ಇಲ್ಲ. ಎದುರುಗಡೆ ಇರೋನು ಕ್ಲೋಸ್ ಫ್ರೆಂಡೇ ಆಗಿರಬಹುದು, ಹೆಂಡತಿನೇ ಆಗಿರಬಹುದು, ಮಕ್ಕಳೇ ಆಗಿರಬಹುದು, ಪುರಾಣ ಕೇಳೋ ಸ್ಟೇಜಲ್ಲಿ ಇಲ್ಲ. ಊಟ ಮಾಡಿದ್ರ, ಮಾತ್ರೆ ನುಂಗಿದ್ರ, ಉಚ್ಚೆ ಒಯ್ದ್ರ, ಕಕ್ಕ ಮಾಡಿದ್ರ, ಈ ರೀತಿ ಎಲ್ಲ ಅಂತವ್ರಿಗೆ ಕೇಳೋದಕ್ಕೆ ಸಾಧ್ಯವಿಲ್ಲ. ಕೆಲವರು ಮುಟ್ಟಾಳ್ರು, ಮೂರ್ಖರು, ಗೊತ್ತಿಲ್ಲ ಎದುರುಗಡೆ ಇರೋರು ಯಾವ ಹಂತದಲ್ಲಿದ್ದಾರೆ, ಅವರ ಸ್ಥಾನಮಾನ ಏನು, ಅವರ ಅಧಿಕಾರ ಯಾವುದು, ಅವ್ರಿಗೆ ನಾವು ಏನು ಮಾತಾಡಬೇಕು ಅನ್ನೋದು ಕೆಲವ್ರಿಗೆ ಗೊತ್ತಿಲ್ಲ. ಸಾಕಷ್ಟು ಜನ ಫೋನ್ ಮಾಡ್ತಾರೆ ನನಗೆ. ಫೋನ್ ಮಾಡ್ಬಿಟ್ಟು ಗೊತ್ತಿರೋರೆ, ಪರಿಚಯ ಇರೋರೆ, ಅಂದ್ರೆ ಇನ್ನು ಮುಖಾಮುಖಿ ಭೇಟಿಯಾಗಲ್ಲ, ಸುಮ್ಮನೆ ಅವಾಗ ಒಂದು ಮಾತಾಡೋಂಥವ್ರು. ಊಟ ಆಯ್ತಾ ಗುರುಜಿ? ಆಯ್ತಪ್ಪ. ಏನ್ ತಿಂದ್ರಿ? ವಿಷಯಕ್ಕೆ ಬಾರಲ್ಲಿ, ಏನ್ ತಿಂದೆ, ಏನೋ ಒಂದು ತಿಂದೆ, ಅದು ಏನ್ ತಿಂದೆ ಹೇಳ. ಅಯ್ಯೋ ಯಾಕೆ ಗುರುಜಿ ಅಷ್ಟೊಂದು ಕೋಪ? ಅವನು ವಿಷಯನೇ ಮಾತಾಡ್ತಾ ಇಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಾವನೆ. ಟೈಮ್ ಪಾಸ್ ಮಾಡೋಷ್ಟು ಟೈಮ್ ನನ್ನ ಹತ್ರ ಇಲ್ಲ. ವಿಷಯಕ್ಕೆ ಬನ್ನಿ, ನೇರವಾಗಿ ವಿಷಯಕ್ಕೆ ಬನ್ನಿ. ಊಟ ಆಯ್ತಾ, ತಿಂಡಿ ಆಯ್ತಾ? ಅದು ನಿಮ್ಮ ಯಾರೋ ಸ್ನೇಹಿತರು ಅವರು ಇವರು ಇದ್ರೆ, ದಿನನಿತ್ಯ ಸಿಗೋವಂಥವ್ರು, ಹೆಚ್ಚಾಗಿ ಸಮಯ ಕಳೆಯುವಂಥವ್ರು, ಅವ್ರ ಹತ್ರ ನೀವು ಟೈಮ್ ಪಾಸ್ ಮಾಡಬೇಕಾಗುತ್ತೆ. ಈಗ ಒಂದು ಹುಡುಗ ಹುಡುಗಿ ಕುಂತ್ಕೊಂಡಿರ್ತಾರೆ, ಸ್ಟಾರ್ಟಿಂಗು ಐ ಲವ್ ಯು ಹೇಳೋವರೆಗೂ ಚೆನ್ನಾಗಿ ಮಾತಾಡ್ತಾರೆ. ಏನು ಸಮಯ ಕೊಟ್ಟಿದ್ದು, ಪರಿಚಯ ಮಾಡ್ಕೊಂಡಿದ್ದೆ. 1 ತಿಂಗಳಾಗೋಯ್ತು. ಓಕೆ, ಈಗ 1 ವೇ ಇದ್ದಿದ್ದು ಐ ಲವ್ ಯು ಹೇಳಿದ್ಲು, ಐ ಲವ್ ಯು 2 ಅಂತ ಹೇಳ್ಬಿಟ್ಟ, ಮುಗಿದೋಯ್ತು. ಈಗ 2 ವೇ ಆಗ್ಬಿಡ್ತು. ಈಗ ಏನು ಮಾತಾಡ್ತಾರೆ ಅವರು? ಸ್ವಲ್ಪ ಮನೆಯ ಬಗ್ಗೆ ಎಲ್ಲ ವಿನಿಮಯ ಮಾಡ್ಕೊಳ್ತಾರೆ, ಆಮೇಲೆ ಮನದ ಆಸೆಗಳನ್ನ ವಿನಿಮಯ ಮಾಡ್ಕೊಳ್ತಾರೆ. ಓಕೆ, 1 ವರ್ಷ ಆಗೋಯ್ತು. ಈಗ ಏನು ಮಾತಾಡ್ತಾರೆ ಅವರು? ಈಗ ಸುಮ್ಮನೆ ಜನರಲ್ ಆಗಿ ಟೈಮ್ ಪಾಸ್ ಮಾಡ್ಬೇಕು. ಇವಾಗ ಅದಕ್ಕೆ ಊಟ ಆಯ್ತಾ, ತಿಂಡಿ ಆಯ್ತಾ, ಏನ್ ಮಾಡಿದೆ? ಚಿತ್ರಾನ್ನದಲ್ಲಿ ಕಡಲೆ ಬೀಜ ಇತ್ತಾ, ಅದರಲ್ಲಿ ಇದಾಕಿದ್ರ, ಈರುಳ್ಳಿ ಹಾಕಿದ್ರ, ಕರ್ಬೇವಿನ ಸೊಪ್ಪು ಹಾಕಿದ್ರ? ಟೈಮ್ ಪಾಸ್ ಮಾಡ್ಬೇಕಲ್ಲ, ಬೇರೆ ಏನು ಗತಿ ಇಲ್ಲ. ಎಲ್ಲ ಮಾತುಗಳೆಲ್ಲ ಮುಗ್ದೋಗ್ಬಿಟ್ಟವೆ, ಇನ್ನೇನ್ ಮಾತಾಡ್ತೀರ? ಅದಕ್ಕೆ ಕರ್ಬೇವಿನ ಸೊಪ್ಪಿತ್ತ, ಕೊತ್ತಂಬರಿ ಸೊಪ್ಪಿತ್ತ, ಅದಕ್ಕೆ ಅರಿಶಿನ ಹಾಕಿದ್ರ, ಅರಿಶಿನ ಯಾವ ಊರ ಅರಿಶಿನ, ಎಲ್ಲಿ ಬೆಳೆದಿದ್ದದು ಎಲ್ಲ ಬೇಕಾದ್ರೆ ಕೇಳ್ತಾರೆ. ಯಾಕೆಂದ್ರೆ ಕೆಲಸ ಟೈಮ್ ಪಾಸ್ ಆಗ್ಬೇಕು ಅದಕ್ಕೆ. ಆದ್ರೆ ಒಬ್ಬ ಬ್ಯುಸಿ ವ್ಯಕ್ತಿ ಅವನು 100 ಜನನ್ನ ಭೇಟಿ ಮಾಡುವಂಥವನು, ಯಾರೋ ಒಬ್ಬ IAS ಆಫೀಸರು ಅಥವಾ IPS ಆಫೀಸರು, ಮಿಲಿಟರಿ ಆಫೀಸರ್ಗಳಿರ್ತಾರೆ, ಆರ್ಮಿ ಆಫೀಸರ್ಗಳಿರ್ತಾರೆ, ನೇವಿ ಆಫೀಸರ್ ಇರ್ತಾರೆ,
ಅವರು ಕಮಿಷನರ್ ಇರ್ತಾರೆ, CM ಇರ್ತಾರೆ, PM ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ನಾವು ಊಟ ಆಯ್ತಾ, ತಿಂಡಿ ಆಯ್ತಾ, ಏನ್ ಮಾಡಿದ್ರಿ, ಕಾಫಿ ಎಲ್ಲಿ, ಟೀ ಪುಡಿ ಅದು 3 ರೋಸಾ ಅಥವಾ ತಾಜ್ ಮಹಲ್ ಟೀನ, ಇದೆಲ್ಲ ಯಾಕಯ್ಯ ಮಾತಾಡ್ತೀರಾ? ಒಬ್ಬ ವ್ಯಕ್ತಿನ ನೀವು ಜಡ್ಜ್ ಮಾಡಕ್ ಬರ್ಲಿಲ್ಲ ಅಂತಂದ್ಮೇಲೆ ಏನಕ್ಕೆ ಮಾತಾಡ್ತೀರಾ? ಹಂಗೆ ಸುಮ್ಮನೆ ಕುಂತ್ಕೊಂಡು ನನ್ನ ಹತ್ರ ಕಾಲ್ ಮಾಡ, ಯಾಕೆ ಗುರುಜಿ ಏನ್ ಮಾಡಿದ್ರಿ, ಏನು ವಿಷಯ, ಏನಿಲ್ಲ, ಸುಮ್ಮನೆ ಹಿಂಗೆ ಮಾತಾಡ್ಸೋಣ, ಟೈಮ್ ಪಾಸ್ಗೆ ಏನೋ ಒಂದು ಮಾತಾಡ್ಬೇಕಲ್ಲ, ಅದಕ್ಕೋಸ್ಕರ ಬಹಳ ದಿವಸ ಆಯ್ತು ನಿಮ್ಮನ್ನು ಮಾತಾಡಿ, ಆಯ್ತು ಬಾರಯ್ಯ ಬಂದು ಭೇಟಿ ಮಾಡು. ಬಂದು ಭೇಟಿ ಮಾಡಲ್ಲ, ಸುಮ್ಮನೆ ಏನು ವಿಷಯ, 2-3 ಸಲಕ್ಕೆ ಏನು ವಿಷಯ ಅಂತ, ಏನಿಲ್ಲ ಗುರುಜಿ ಸುಮ್ಮನೆ ಹಿಂಗೆ ಮಾಡಿದ್ರು. ಮತ್ತೆ ತಿರ್ಗಾ ಕೇಳೋದು, ಏನ್ ಮಾಡಿದ್ರಿ ನಾಷ್ಟ, ಏನೋ ಮಾಡದೆ ಬಿಡ್ಲಿ, ಅದನ್ನ ಕಟ್ಕೊಂಡು ನಿನಗೆ ಏನೋ ಆಗ್ಬೇಕು, ಈ ನಾಷ್ಟ ಬಿಡ್ಲ, ನಾಷ್ಟ ಮಾಡಿದ್ರೆ ಎಲ್ಲ ಯಾರು ಮಾಡೇ ಮಾಡ್ತಾರೆ, ಎಲ್ಲಿರೋನು ಮಾಡೇ ಮಾಡ್ತಾರೆ, ಅವನೇನಾದ್ರೂ ಮಾಡಿಲ್ಲ ಅಂದ್ರೆ ನನ್ನ ಹತ್ರ ನಾಷ್ಟ ಇಲ್ಲ ಕಣೆಯ, ನೀನ್ ತಗೊಂಬಂದು ಕೊಡು ಅಂತ ಬೇಕಾದ್ರೆ ನಾನು ಕೇಳ್ತೀನಿ. ಅದು ಬಿಟ್ಬಿಟ್ಟು ಊಟ ಆಯ್ತಾ, ತಿಂಡಿ ಆಯ್ತಾ, ಅದು ಬಿಟ್ಬಿಟ್ಟು ವಿಷಯಕ್ಕೆ ಬರಲ್ಲ. ಯಾರು ಹಿಂಗೆ ಕೇಳಬೇಕು, ಅವ್ರಿಗೆ ನಾವು ಕೇಳಬೇಕು, ಸಮಯ ಇದ್ದವ್ರು ಖಂಡಿತವಾಗ್ಲೂ ಕೇಳ್ತಾರೆ. ಬಟ್ ಅವನು ಇದುವರೆಗೂ ಬಂದು ಭೇಟಿ ಮಾಡಿಲ್ಲ ನನ್ನ, ಅವನು ಕೇಳೋ ಅಧಿಕಾರನೇ ಇಲ್ಲ, ಏನು ವಿಷಯಕ್ಕೆ ಬರಲ್ಲ ಅವರು. ಅದೇ ರೀತಿ ದಯಮಾಡಿ ನಾನು ಹೇಳೋದನ್ನ ಎಲ್ಲರೂ ಗಮನ ಕೊಟ್ಟು ಕೇಳ್ಕೊಳ್ಳಿ. ನಾವು ಯಾರ್ಯಾರ ಹತ್ರ ಒಡನಾಟಗಳನ್ನ ಇಟ್ಕೊಂಡಿರ್ತೀರಿ, ಒಬ್ಬರ ಹತ್ರ ನಾವು ಕೆಲವ್ರ ಹತ್ರ ದಿನಗಟ್ಟಲೆ ಬೇಕಾದ್ರೂ ಕಾಲ ಕಳಿತೀವಿ, ದಿನ ಎಲ್ಲ ಪೂರ್ತಿ ಏನೂ ಕೆಲಸ ಮಾಡಲ್ಲ, ಸುಮ್ಮನೆ ಅವ್ರ ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡು ದಿನಗಟ್ಟಲೆ ಕಾಲ ಕಳಿತೀವಿ. ಇದನ್ನು ಚೆನ್ನಾಗಿ ನಾನು ಹೇಳೋದನ್ನ ಗಮನ ಕೊಟ್ಟು ಆಲಿಸಿ, ಇದು ಎಲ್ಲರಿಗೂ ಬಹಳ ಬಹಳ ಮುಖ್ಯವಾದ ವಿಚಾರ. ಮತ್ತೆ ಕೆಲವ್ರ ಹತ್ರ ನಾನು 1 ಗಂಟೆ ಕೊಟ್ಟರೆ ಹೆಚ್ಚು, ಅದಕ್ಕಿಂತ ಹೆಚ್ಚಾಗಿ ನಾನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ, ಸಾಧ್ಯವಾಗುತ್ತೆ ಆದರೂ ಅಲ್ಲಿ ಇರಕ್ಕೆ ಸಾಧ್ಯವಾಗೋದಿಲ್ಲ. ಆ ರೀತಿ ಕೆಲವೊಂದು ಒಡನಾಟಗಳಿರ್ತವೆ. ಮತ್ತೆ ಕೆಲವೊಂದು ಕೇವಲ ನಿಮಿಷಗಳಲ್ಲಿ ಮಾತ್ರ ಅವ್ರ ಜೊತೆಗಿರ್ಬೋದು, ಅದಕ್ಕಿಂತ ಹೆಚ್ಚಾಗಿರೋದಕ್ಕೆ ಸಾಧ್ಯವಿಲ್ಲ. ಮತ್ತೆ ಕೆಲವರು ಸೆಕೆಂಡ್ಗಳಲ್ಲಿ ಮಾತ್ರ ಇರೋಕ್ಕೆ ಸಾಧ್ಯ, ಅದಕ್ಕಿಂತ ಹೆಚ್ಚಾಗಿ ಅವ್ರ ಹತ್ರ ಇರೋದಕ್ಕೆ ಸಾಧ್ಯವಿಲ್ಲ. ಅದು ವ್ಯಕ್ತಿಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಇಲ್ಲ ಸ್ಥಳನೇ ಆಗಿರಬಹುದು, ವಸ್ತುಗಳ ಹತ್ರನೂ ಆಗಿರಬಹುದು. ಎಷ್ಟೊತ್ತವರೆಗೂ ನಾವು ಮೊಬೈಲ್ ಹಿಡ್ಕೊಂಡಿರೋಕ್ಕಾಗುತ್ತೆ? ಇವಾಗ ಇದು ಇಲ್ಲಿ ಹಾಕೊಂಡಿದ್ದೀನಿ ಮೈಕ್, ಇದು ಕಾಲರ್ ಮೈಕ್, ಇದನ್ನ ಎಷ್ಟೊತ್ತವರೆಗೂ ಹಾಕೊಂಡಿರ್ತೀನಿ, ಏನು ದಿನ ಎಲ್ಲ ಹಾಕೊಂಡಿರೋದು, ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಹಾಕೊಳ್ಬಹುದು ಅಷ್ಟೇ. ಅದ್ರದ್ದು ಮೌಸ್ ಹಿಡ್ಕೊಂಡಿದ್ದೀನಿ, ಎಲ್ಲಿವರೆಗೂ ಮೌಸ್ ಹಿಡ್ಕೊಂಡಿರ್ತೀನಿ, ಲ್ಯಾಪ್ಟಾಪ್ ಆಫ್ ಆಗೋವರೆಗೂ ಮೌಸ್ ಹಿಡ್ಕೊಂಡಿರ್ತೀನಿ, ಅದಾದ್ಮೇಲೆ ಇದ್ರ ಕೆಲಸ ಮುಗೀತು. ಈಗ ಲೈಟ್ ಹಾಕಿದ್ದೀನಿ, ಎಷ್ಟೊತ್ತವರೆಗೂ ಲೈಟ್ ಹಾಕಿರ್ತೀನಿ, ವಿಡಿಯೋ ಮಾಡೋವರೆಗೂ ಲೈಟ್ ಹಾಕಿರ್ತೀನಿ, ಅಥವಾ ರಾತ್ರಿ ಆದ್ಮೇಲೆ ಲೈಟ್ ಹಾಕ್ತೀನಿ, ಅದಾದ್ಮೇಲೆ ಅದು ಆಫ್ ಮಾಡಬೇಕು. ಪ್ರತಿಯೊಂದು ವ್ಯಕ್ತಿಗಳ, ವಸ್ತುಗಳ, ವಿಚಾರಗಳ, ಸ್ಥಳಗಳ ಸಮಯ ಬೇರೆ ಬೇರೆನೇ ಇರುತ್ತೆ. ಆದ್ರಿಂದ ನಾವು ಅದನ್ನೆಲ್ಲ ಹೆಚ್ಚಾಗಿ ತಿಳ್ಕೊಳ್ಬೇಕು. ಇವಾಗ ನಾನು ಮನೆಯಲ್ಲಿರೋದಕ್ಕಿಂತ ಆಫೀಸಲ್ಲೇ ಹೆಚ್ಚಾಗಿರ್ತೀನಿ. ಕಾರಣ ಏನು? ದಿನನಿತ್ಯ ಇಲ್ಲೇ ಕಳೆಯೋದು, ಇದೇ ಸ್ವರ್ಗ. ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ. ಪ್ರತಿಯೊಬ್ಬ ಪುರುಷನಿಗೆ ಅಂದ್ರೆ ಎಜುಕೇಶನ್ ಮುಗಿದು ಅವನು ಇನ್ನೇನು ಕೆಲಸಕ್ಕೆ ಹೋಗ್ತಾನೆ, ಅವನು ಪುರುಷ. ಅಲ್ಲಿವರೆಗೂ ಅವನು ಬಾಲ್ಯಾವಸ್ಥೆಯಲ್ಲಿರ್ತಾನೆ ಅಥವಾ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿ ಆಗಿರ್ತಾನೆ. ಅದಾದ ನಂತರ ಅವನು ಪುರುಷ ಅಂದ್ರೆ ಈಗ ವ್ಯಾಪಾರಸ್ಥ ಅವನು ಅಥವಾ ನೌಕರಿ ಮಾಡೋನು. ಅಲ್ಲಿಂದ ಉದ್ಯೋಗಂ ಪುರುಷ ಲಕ್ಷಣ ಬಂದಾಗ ಯಾವಾಗ ಅವನು ಉದ್ಯೋಗಕ್ಕೆ ಶುರು ಮಾಡ್ತಾನೆ, ನೌಕರಿ ಶುರು ಮಾಡ್ತಾನೆ, ವ್ಯಾಪಾರ ಶುರು ಮಾಡ್ತಾನೆ, ಆಗ ಅವನು ಮನೇಲಿರೋದಕ್ಕೆ ಸಾಧ್ಯವಿಲ್ಲ. ಮನೆ ಕೇವಲ ರಾತ್ರಿ ಬರ್ತೀರಿ, ಮಲ್ಕೊಳ್ತೀರಿ, ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ರೈಟ್ ಹೇಳ್ತೀರಿ. ಸೊ ಆಫೀಸಲ್ಲಿ ಹೆಚ್ಚು ಕಾಲ ನಾವು ಕಾಲವನ್ನು ಕಳಿತೀರಿ. ಯಾರಿಗೆ ಇದು ಗೊತ್ತಾಗುತ್ತೆ ಅಂಥವ್ರಿಗೆ ನಾನು ಯಾರೋ ಒಬ್ಬ ನನ್ನ ಕ್ಲೋಸ್ ಫ್ರೆಂಡ್ ಅಂದ್ಕೊಂಡು, ತುಂಬ ಆತ್ಮೀಯ ಗೆಳೆಯ, ಅವನ ಹತ್ರ ಕರೆ ಮಾಡಿದ್ರೆ ನಾನು 3-4 ಗಂಟೆ ಬೇಕಾದ್ರೂ ಮಾತಾಡ್ತೀನಿ. ನನಗೆ ಅವನು ಕ್ಲೋಸ್ ಫ್ರೆಂಡು. ಆದರೆ ಎಲ್ಲರ ಹತ್ರನೂ 3-4 ಗಂಟೆ ಮಾತಾಡೋಕ್ಕೆ ಸಾಧ್ಯವಾಗುತ್ತಾ? ಇಲ್ಲ. ಯಾರೋ ಒಬ್ರು ಕ್ಲೈಂಟ್ಸ್ ಫೋನ್ ಮಾಡಿದ್ರು, ಗುರುಜಿ ಹೇಗಿದ್ದೀರಾ, ಏನು ಸಮಾಚಾರ, ನೀವು ಕೊಟ್ಟಿದ್ದು ಹಿಂಗಾಯ್ತಾ, 1-3/4 ಗಂಟೆ 1 ಗಂಟೆ ಮಾತಾಡ್ಬೋದು. ಅವ್ರದ್ದೇನೋ ಸಮಸ್ಯೆಗಳಿರ್ತವೆ, ಪರಿಹಾರಗಳು ಸಿಕ್ಕಿರಲ್ಲ ಅವ್ರಿಗೆ, ಅಥವಾ ಸಂಶಯಗಳಿರ್ತವೆ, ಅದನ್ನೆಲ್ಲ ಕ್ಲಾರಿಟಿ ಮಾಡ್ತೀವಿ 1/2 ಗಂಟೆಯಿಂದ 3/4 ಗಂಟೆ. ಮತ್ತೆ ಕೆಲವರು ಯಾರೋ ಇನ್ನೊಬ್ರು ಬರ್ತಾರೆ, ಜಸ್ಟ್ ಮಾಹಿತಿ ಅಷ್ಟೇ, ಹಿಂಗಿಂಗೆ ಇಂತಿಂಥದ್ದು ಇಲ್ಲಿ ಹಿಂಗಿಂಗೆ ಮಾಡಿದೆ, ನೀವೇನೋ ಹೇಳಿದ್ರಿ ಗುರುಜಿ, ಅದು ನಮ್ಗೆ ಸಿಗ್ತಾ ಇಲ್ಲ, ಎಲ್ಲಿ ಸಿಗುತ್ತೆ, ಇಂಥ ಕಡೆ ಹೋಗಪ್ಪ, ಮಾರ್ಕೆಟ್ಗೆ ಹೋದ್ರೆ ಇಂಥ ಅಂಗಡಿಗಳಲ್ಲಿ ಸಿಗ್ತವೆ, ಅದನ್ನ ತಗೊಂಬಂದು ನೀನು ಶುರು ಮಾಡ್ಬೋದು. ಅಥವಾ ಅವ್ರ ನಂಬರ್ ಕೊಡ್ತೀನಿ, ನೀನೇ ಕರೆ ಮಾಡ್ಬಿಟ್ಟು ಅವ್ರಿಗೆ ಕೊಟ್ಟರೆ ಅದೇನೋ ಡೆನ್ಸೋ ಮಾಡ್ತಾರೆ, ಅದನ್ನು ಕಳಿಸ್ತಾರೆ ಅಷ್ಟೇ. 1-2 ನಿಮಿಷ ಇಲ್ಲ 3 ನಿಮಿಷ ಮುಗಿದೋಯ್ತು. ಕೆಲವರು ಮಾತಾಡೋದು ಇಲ್ಲ, ಮೆಸೇಜ್ ಕಳಿಸ್ತಾರೆ. ಮೆಸೇಜ್ ಕಳಿಸ್ಬಿಟ್ಟು, ನೋಡಿ ನೀವು ಹೇಗೆ ಮಾಡ್ತೀರಾ ಗುರುಜಿ, ಹಿಂಗಿದೆ. ನಾನು ಅಲ್ಲಿಗೆ ಮೆಸೇಜಲ್ಲಿ ಆನ್ಸರ್ ಕೊಡ್ತೀನಿ. ನೋಡಿದ್ರೆ
ಅವ್ರು ಕಳಿಸಿದ ತಕ್ಷಣನೇ ಮೆಸೇಜು, ಆ ಮೆಸೇಜ್ ಬೇರೆ ಕಳಿಸ್ಬಿಟ್ಟು ಕೆಲವರು ಕಾಲ್ ಮಾಡ್ತಾರೆ. 3 ಸಲ 4 ಸಲ ಕಾಲ್ ಎತ್ತಲಿಲ್ಲ ಅಂದ್ರೆ ಮಾಡ್ತಾನೆ ಇರ್ತಾರೆ. ಮೆಸೇಜ್ ಕಳ್ಸಿದೀನಿ ನೋಡಿ ಗುರುಜಿ. ಅಲ್ಲಯ್ಯ, ನೀನ್ ಕಳ್ಸಿದ ತಕ್ಷಣನೇ ನಾ ಎದುರುಗಡೆ ಇರೋನ್ ಬಿಡುವಾಗಿರ್ತಾನ ಇಲ್ವಾ ಯಾರಿಗ್ ಗೊತ್ತು? ಕಳ್ಸಿದ ತಕ್ಷಣನೇ ಹಿಂದಿಂದೆ ಕಾಲ್ ಮಾಡಿದ್ರೆ ಅದೇ ಕೆಲಸವಾಗಿ ನೀನ್ ಕಳಿಸ್ತೀಯಾ ಅಂತ ನೀವು ಮೊಬೈಲ್ ಹಿಡ್ಕೊಂಡೆ ನೋಡ್ತಾ ಇದ್ರೆ ಅವಾಗ ನೋಡ್ಬೋದು. ಬೇರೆ ಏನೋ ಕೆಲಸ ಮಾಡ್ತಾ ಇರ್ತಾರೆ, ಬಿಡುವಾದ ಖಂಡಿತವಾಗ್ಲೂ ನೋಡ್ತಾರೆ. ಯಾವಾಗ ನೀವು ಕರೆ ಮಾಡಬೇಕು ಅಂತಂದ್ರೆ ಕಳಿಸ್ಬಿಟ್ಟು ಅವ್ರು ಏನು ನೋಡ್ಲಿಲ್ಲ, ರಿಪ್ಲೈ ಮಾಡ್ಲಿಲ್ಲ ಅಂದ್ರೆ ಆಮೇಲೆ ನೀವು ಕರೆ ಮಾಡ್ಬೋದು. ಮಾರನೇ ದಿವಸ ತುಂಬಾ ಅರ್ಜೆಂಟ್ ಇದ್ರೆ ಕಳ್ಸಿದ್ದೀನಿ, ಇಷ್ಟು ಗಂಟೆಲಿ ಮಾಡ್ಕೊಡ್ತೀನಿ ಅಂತಂದಾಗ ಇನ್ನೂ ನೋಡಿಲ್ವಲ್ಲಪ್ಪ ಅಂತ ನೀವು ಬೇಕಾದ್ರೆ ಮಾಡಬಹುದು. ಆದ್ರೆ ಟೈಮಿಂಗ್ಸ್ ಹೇಳಲಿಲ್ಲ, ಏನಿಲ್ಲ, ಹಿಂದಿಂದೆ ಕರೆ ಮಾಡಿದ್ರಿ ಅಂತ ಹೇಳಿ. ಮೊದಲು ಪ್ರತಿಯೊಬ್ಬ ವ್ಯಕ್ತಿ ಅವನ ಸಮಯ ಆರ್ಥಿಕವಾಗಿ ನಿಗದಿತವಾಗಿರುತ್ತೆ, ಇದು ಒಂದು. ಇನ್ನೊಂದು, ಆರ್ಥಿಕವಾಗಿ ನಿಗದಿತವಾಗಿರಲ್ಲ, ಸೆಕೆಂಡ್ ಅವನಿಗೆ ಅತ್ಯಮೂಲ್ಯವಾಗ್ಬಿಟ್ಟಿರುತ್ತೆ. ವಜ್ರಕ್ಕಿಂತನೂ ಹೆಚ್ಚು ಬೆಲೆಯಾಗಿರುವಂತಹ ಕೆಲವೊಂದು ಸಮಯಗಳಿರ್ತವೆ. ಆ ಸಮಯವನ್ನ ಎದುರುಗಡೆ ಇರುವಂಥವ್ರು ಅರ್ಥ ಮಾಡಿಕೊಂಡು ನಾವು ಅವ್ರಿಗೆ ಹೇಳೋದಕ್ಕೆ ಪ್ರಯತ್ನ ಪಡಬೇಕು. ಎಲ್ಲಾ ಸಮಯದಲ್ಲೂ ಒಂದೇ ತರ ತರಲೆ ಮಾಡೋದು, ಒಂದೇ ತರ ಮಾತಾಡೋದಕ್ಕೆ ಸಾಧ್ಯವಿಲ್ಲ. ಕೂಲ್ ಆಗಿರ್ತಾನೆ, ಯಾರೋ ಇಬ್ರು ಫ್ರೆಂಡು, ಬಹಳ ಕೂಲ್ ಆಗಿದ್ದಾನೆ, ಕೂಲ್ ಮನುಷ್ಯ, ಅವನು ತಾಳ್ಮೆ ಮನುಷ್ಯ. ಅವ್ನು ಕುಂತ್ಕೊಂಡು ಏನ್ ಮಗ, ಇಲ್ಲ ಮಚ, ಹಿಂಗಿದ್ದೀನಿ ಹಂಗಿದ್ದೀನಿ, ಪಾಪ ಮಾತಾಡ್ತಾನೆ. 1 ಗಂಟೆ 1.5 ಗಂಟೆವರೆಗೂ ಮಾತಾಡ್ತಾನೆ. ಬಟ್ ಅದೇ ಮನುಷ್ಯ ಮ್ಯಾಕ್ಸಿಮಮ್ ಇನ್ನೊಂದು ಸಮಯದಲ್ಲಿ ಬ್ಯುಸಿ ಇರ್ತಾನೆ. ಏನ್ ಬ್ಯುಸಿ? ಅವರಪ್ಪ ಎಲ್ಲೋ ಬಿದ್ದೋಗ್ಬಿಟ್ಟವ್ರು ಆಕ್ಸಿಡೆಂಟ್. ಇವನು ಇಲ್ಲಿಂದ ಹುಬ್ಳಿಗೆ ಹೋಗ್ಬೇಕು, ಅಷ್ಟು ದೂರ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಅಕಸ್ಮಾತ್ ಫ್ಲೈಟ್ಗೆ ಹೋಗ್ತೀನಿ ಅಂದ್ರೂ ಸುಮಾರು ಒಂದು 4-5 ಗಂಟೆ ಸಮಯ ಬೇಕಾಗ್ತದೆ. ಈಗ ಅವನು ಫೋನ್ ಮಾಡ್ಬಿಟ್ಟು ಇಷ್ಟು ದಿವಸ ಏನು ಅದ್ಭುತವಾಗಿ ಈಗ ಮಾತಾಡ್ತಾ ಇರು. ಎದುರುಗಡೆ ಇರೋನು ಅರ್ಥ ಮಾಡ್ಕೊಳ್ಬೇಕಲ್ಲ, ನಂಗೆ ಅರ್ಜೆಂಟ್ ಇದು, ಇಡು, ನಾನು ಹೇಳ್ತೀನಿ ಆಮೇಲೆ, ನನ್ಗೆ ಇವಾಗ ಹೇಳಕ್ಕೂ ಸಮಯ ಇಲ್ಲ, ಏನಾಯ್ತು ಅಂತ. ಇಡು ಅಂತ ಅವ್ನು ಹೇಳ್ತಾನೆ. ಏನಂತ ಅರ್ಜೆಂಟ್ ನಿನಗೆ? ನನಗಿಂತ ಅರ್ಜೆಂಟ್. ಹಾಗೆ ಲವರ್ಸ್ಗಳಲ್ಲಿ ಈ ತರ ಹೆಚ್ಚಾಗಿ ನಡೀತದೆ. ಏನ್ ಅರ್ಜೆಂಟ್ ಹೇಳು, ಏನ್ ಅರ್ಜೆಂಟ್? ಇವನು ಹೇಳ್ಬಿಟ್ರು ಅವ್ರು ಅರ್ಥ ಮಾಡ್ಕೊಳ್ತಾರೆ, ಹೇಳಲ್ಲ. ಕೆಲವ್ರು ಹಿಂಗೆ ಆಟ ಆಡ್ತಾನೆ ಇರ್ತಾರೆ, ಹೆಚ್ಚಾಗಿ ಆಟ ಆಡ್ಕೊಂಡು ಹಿಂಗೆ ಮಾಡೋದ್ರಿಂದ ಸಂಬಂಧಗಳು ಹಾಳಾಗ್ಬಿಡ್ತವೆ. ಅದಕ್ಕೋಸ್ಕರ ನಮ್ಮ ಅಪ್ಪಂಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿರುತ್ತೆ, ನಾನು ಅರ್ಜೆಂಟಾಗಿ ಊರಿಗೆ ಹೋಗ್ಬೇಕು, ಅದು ಹೇಳಿದ್ರೆ ಅವರು ಸಮಾಧಾನ ಮಾಡ್ಕೊಳ್ತಾರೆ. ಬಟ್ ಮಾಡಲ್ಲ ಕೆಲವರು. ಬಹಳ ಅದ್ಭುತವಾಗಿ ಈ ರೀತಿ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇರ್ತಾರೆ. ಆ ನೈಜ ಘಟನೆ ಹೇಳ್ಬಿಟ್ಟು ಇಟ್ಬಿಡ್ಬೇಕು, ಅವರು ಎದುರುಗಡೆ ಇರೋರು ಅರ್ಥ ಮಾಡ್ಕೊಳ್ತಾರೆ. ಬಟ್ ಎದುರುಗಡೆ ಇರೋರಿಗೆ ಯಾವಾಗ ಅರ್ಥ ಆಗಲ್ಲ ಅಂತಂದ್ರೆ ನೀನ್ ಎಷ್ಟು ಬ್ಯುಸಿ ಇದೆಯಾ ಅಂತ ಅವ್ರಿಗೆ ಹೆಂಗ್ ಗೊತ್ತಾಗ್ಬೇಕು? ನನ್ನಂತವನಾಗಿದ್ರೆ ತಿಳ್ಕೊಳ್ತಾರೆ, ಪಾಪ ಏನೋ ಬ್ಯುಸಿ ಇರ್ತಾನೆ, ಆಮೇಲೆ ಮಾಡಿದ್ರಾಯ್ತು. ಬಟ್ ಎಲ್ಲರಿಗೂ ಆ ಮನೋಭಾವ ಇರ್ಬೇಕಲ್ಲ, ಆ ಒಂದು ಅರಿವು ತಿಳುವಳಿಕೆ ಇರ್ಬೇಕಲ್ಲ, ಸೊ ಪ್ರಜ್ಞಾವಂತಿಕೆ ವಿವೇಚನೆ ಇರ್ಬೇಕಲ್ಲ, ಎಚ್ಚರಿಕೆ ಜಾಗೃತಿ ಇರ್ಬೇಕಲ್ಲ, ಇರಲ್ಲ. ಅದಕ್ಕೆ ದಡ್ರು ಕೆಲವರು ಇಲ್ಲಿರ್ತಾರೆ, ಅವ್ರ ಜೊತೆಗೂ ನಾವು ಒಡನಾಟಗಳನ್ನು ಇಟ್ಕೊಂಡಿರ್ತೀರಿ, ಸಂಭಾಳಿಸ್ಬೇಕು. ಆದ್ರಿಂದ ಯಾರ್ಯಾರು ನಿಮಗೆ ಈ ರೀತಿ ಇರಿಟೇಟ್ ಮಾಡ್ತಾರೆ, ಸೊ ಅವರಿಂದ ನಿಮಗೆ ನೋವು ಉಂಟಾಗುತ್ತೆ, ದುಃಖ ಆಗುತ್ತೆ, ಸೊ ಬೇಸರ ಆಗುತ್ತೆ, ಅಂಥವ್ರನ್ನ ಇಗ್ನೋರ್ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಅವ್ರಿಗೆ ಅರ್ಥ ಮಾಡಿಸೋದ್ರಲ್ಲಿ ಅರ್ಥ ಇದೆ. ಫಸ್ಟೇ ಹೇಳ್ಬಿಡಿ, ಈ ಥರ ನಾನು ಬ್ಯುಸಿ ಇರಿದ್ರೆ ಹಿಂಗೆ ಮಾಡ್ತೀನಿ, ಈ ಥರ ಮಾಡ್ತೀನಿ, ಆ ಥರ ಮಾಡ್ತೀನಿ. ಆಗ ಅವ್ರಿಗೆ ಅರ್ಥ ಆಗುತ್ತೆ. ಅರ್ಥ ಮಾಡಿಸ್ಬೇಕು, ಮಾಡಿಸ್ತಾನೆ ಇರಬೇಕು. ಇಲ್ಲಿ ಎಲ್ಲರ ಮೈಂಡಲ್ಲೂ ರಿಜಿಸ್ಟರ್ ಮಾಡೋದು ಕಲ್ತ್ಕೊಳ್ಬೇಕು. ರಿಜಿಸ್ಟರ್ ಅಂದರೆ ನಾನು ಈ ಸಮಯದಲ್ಲಿ, ಇವಾಗ ನಾನು ಸಾಕಷ್ಟು ಜನಕ್ಕೆ ಬರೋರಿಗೆ ಬೆಳಿಗ್ಗೆ 9 ಗಂಟೆ ಮೇಲೆ ನಾನು ಇಂಟರ್ನೆಟ್ ಆನ್ ಮಾಡ್ತೀನಿ, ಮೊಬೈಲ್ ಮುಟ್ಟುತ್ತೀನಿ, ರಾತ್ರಿ 9 ಗಂಟೆಗೆ ಆಫ್ ಮಾಡಿಬಿಡ್ತೀನಿ. 9 ರಿಂದ 9, 12 ಗಂಟೆ ಸರ್ವಿಸ್ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. 10 ಗಂಟೆ 11, ಕೆಲವರು 1 ಗಂಟೆಲಿ ಕಾಲ್ ಮಾಡ್ತಾರೆ. ಬೆಳಗಿನ ಜಾವ 3 ಗಂಟೆ 4 ಗಂಟೆಲಿ ಕಾಲ್ ಮಾಡ್ತಾರೆ. ಯಾಕೋ ನೀನು ಬೆಳಿಗ್ಗೆ ಅಷ್ಟು ಸಲ ಕಾಲ್ ಮಾಡಿದ್ದೆ, ನೀವೇ ತಾನೇ ಹೇಳಿದ್ದು 3 ಗಂಟೆಗೆ ನಾನು ಎದ್ದು ಬಿಡ್ತೀನಿ ಅಂತ. 3 ಗಂಟೆಗೆ ಎದ್ದು ಬಿಟ್ರೆ ನಿನ್ನ ಹತ್ರ ಮಾತಾಡಕ್ಕೆ ಎದ್ದೇಳ್ತೀನಿ ನಾನು. ನಂದೇನೋ ವೈಯಕ್ತಿಕವಾಗಿ ಕೆಲವೊಂದು ಧ್ಯಾನ ಕ್ರಿಯೆಗಳು, ಯೋಗ ಕ್ರಿಯೆಗಳು ಇರ್ತವೆ, ಅದನ್ನ ಮಾಡೋದಕ್ಕೆ ನಾನು ಎದ್ದೇಳ್ತೀನಿ. ಅವನು ನೀವು 3 ಗಂಟೆಗೆ ಎದ್ದೇಳ್ತೀರಾ ಅಂದ್ರೆ ಇವನ ಹತ್ರ ಮಾತಾಡಕ್ 3 ಗಂಟೆ ಅಂತ ಅನ್ಕೊಂಡ್ಬಿಟ್ಟವನು. ಸೊ ಖಂಡಿತವಾಗ್ಲಿಲ್ಲ. ಆದ್ರಿಂದ ಪ್ರತಿಯೊಬ್ಬ ವ್ಯಕ್ತಿ ಸಮಯದ ಅನುಗುಣವಾಗಿ ಅವನು ಸಮಯಕ್ಕೆ ಬೆಲೆ ಬಾಳ್ತಾನೆ. 1 ಸೆಕೆಂಡ್ಗೆ ಬದುಕ್ತಾನೆ, 1 ನಿಮಿಷಕ್ಕೆ ಬದುಕ್ತಾನೆ, ಅಥವಾ 1 ಗಂಟೆಗೆ ಬದುಕ್ತಾನೆ, ಅಥವಾ 1 ದಿನಕ್ಕೆ ಬದುಕ್ತಾನೆ. ಯಾರ್ಯಾರು ಯಾವ ಸ್ಥಾನಮಾನವನ್ನ ಗಳಿಸಿದರೆ ಅದರ ಮೇಲೆ ನೀವು ಅವ್ರ ಹತ್ರ ಅಷ್ಟು ಒಡನಾಟಗಳನ್ನು ಮಾತ್ರ ಇಟ್ಕೊಳ್ಬೋದೇ ಹೊರತು ಅದಕ್ಕಿಂತ ಹೆಚ್ಚಾಗಿ ನೀವು ತೊಂದರೆ ಕೊಡಬೇಡಿ. ಅವ್ರಿಗೆ ಎಷ್ಟೇ ಲಾಸ್ ಆದರೂ ಕೂಡ ಆ ಎಲ್ಲ ಪಾಪಕರ್ಮಗಳು ನೀವು ಹೊತ್ಕೊಳ್ತೀರಾ. ಆದ್ರಿಂದ ಎದುರುಗಡೆ ಇರುವಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಅಪ್ಪ ಅಮ್ಮ, ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿರು, ನಿಮ್ಮ ಸ್ನೇಹಿತರು, ನಿಮಗೆ ಗೊತ್ತಿರುವಂಥವ್ರು, ಅಧಿಕಾರಿಗಳು, ಎಲ್ಲರೂ ಇದ್ದೇ ಇರ್ತಾರೆ. ಸಮಾಜ ಅಂದಮೇಲೆ ಡಾಕ್ಟ್ರು, ಪೊಲೀಸ್ನವರು, ಲಾಯರ್ಗಳು, ಬೇರೆ ಬೇರೆ ವೃತ್ತಿಪರರೆಲ್ಲ ಪರಿಚಯ ಇದ್ದೇ ಇರ್ತಾರೆ ಪ್ರತಿಯೊಬ್ಬರು.
ಆದರೆ ಅವ್ರನ್ನೆಲ್ಲ ನಾವು ಮಾತಾಡಿಸುವಂಥ ರೀತಿ ನೀತಿ ನಮಗೆ ಅರಿವಿರಬೇಕು. ಅವನು ಎಷ್ಟಕ್ಕೆ ಬೆಲೆ ಬಾಳ್ತಾನೆ. ಸೊ ಅವನಿಗೆ ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದೀನಾ, ತೊಂದರೆ ಆಗ್ತಾ ಇದೆಯಾ, ಅಥವಾ ಫೋನ್ ಮಾಡಿ ಕೇಳ್ಬಿಡಿ, ಸರ್ ಮಾತಾಡ್ಬೋದಾ, ನೀವು ಫ್ರೀ ಇದ್ದೀರಾ, ಒಂದು 5 ನಿಮಿಷ ತಗೊಳ್ತೀನಿ, 10 ನಿಮಿಷ ತಗೊಳ್ತೀನಿ. ಅದನ್ನ ಮುಂಚಿತವಾಗಿ ಹೇಳ್ಬಿಟ್ರೆ ಮೈಂಡ್ ಸೆಟ್ ಆಗುತ್ತೆ. ಇಲ್ಲಪ್ಪ ನನಗೆ ಅಷ್ಟೊಂದು ಸಮಯ ಇಲ್ಲ ಕಣೆ, ಒಂದು 2 ನಿಮಿಷ ಮಾತಾಡು. 2 ನಿಮಿಷ ಮಾತಾಡ್ಬಿಟ್ಟು ನಾವು ಏನು ಹೇಳಬೇಕು 2 ನಿಮಿಷದಲ್ಲಿ ಅದು ರೆಡಿ ಇರಬೇಕು. ಅಯ್ಯೋ 2 ನಿಮಿಷದಲ್ಲೆಲ್ಲ ಹೇಳೋಕ್ಕಾಗಲ್ಲ, ಪರವಾಗಿಲ್ಲ ಕಣೆ, ಇನ್ನೊಂದ್ಸಲ ಮಾಡು, ಇನ್ನೊಂದು ಮುಂದೊಂದು ದಿವಸ ನಾಳೆ ಮಾಡು, ನಾಳಿದ್ದು ಮಾಡು, ಈ ರೀತಿ ಏನೋ ಒಂದು ಹೇಳ್ಕೊಳ್ಬೇಕು. ಪ್ರತಿಯೊಬ್ಬರಿಗೂ ಯಾವಾಗ ನಾನು ಹೇಳೋದು ಅರ್ಥ ಆಗುತ್ತೆ ಅದನ್ನು ಅರ್ಥ ಮಾಡ್ಕೊಂಡು ನೀವು ಅಳವಡಿಸ್ಕೊಳ್ತೀರಾ, ನಿಜವಾಗ್ಲೂ ಸಮಾಜ ಅತ್ಯದ್ಭುತವಾದಂತಹ ಅಭಿವೃದ್ಧಿ ಪಥದಲ್ಲಿ, ಸಮೃದ್ಧಿ ಪಥದಲ್ಲಿ ಸಾಗೋದಕ್ಕೆ ಶುರುವಾಗುತ್ತೆ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ, ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಬೆಂಬಲ, ಮಾರ್ಗದರ್ಶನ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಕ್ಕುತ್ತೆ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೂ ಕೂಡ ನೀವು ವಾಯ್ಸ್ ಮೆಸೇಜ್ ಕಳಿಸ್ಬೋದು. ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.